ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಣ್ಣ, ನೀನ್ ಮಾಡ್ತಿರೋದು ನಿನಗೆ ಸರಿ ಅನ್ಸ್ತಿದ್ಯಾ? ಏನೋ ಜಗಳ ಮಾಡಕ್ಕೆ ಬಂದಿರೋ ಆಗಿದೆ. ಜಗಳ ಆಡೋ ಮನ್ಸು ನನಗಿಲ್ಲ, ಅದು ನನಗೆ ಬೇಕಾಗೂ ಇಲ್ಲ. ಆದ್ರೆ ನಿನ್ನ ಅಪ್ಪನ ಹತ್ರ ನಡ್ಕೋತಾ ಇರೋ ರೀತಿ ನನಗೊಂಚೂರು ಸರಿ ಅನಿಸ್ತಿಲ್ಲ. ಯಾಕೆ ಪದೇ ಪದೇ ಅವ್ರಿಗೆ ಅವಮಾನ ಮಾಡ್ತಿದ್ಯಾ? ಅಂತ ತಪ್ಪು ಏನ್ ಮಾಡಿದ್ದಾರೆ ಅವರು? ಈಗ ನಾನು ಏನು ಹೇಳಿದೆ ಅಂತ ಹೀಗೆ ಮಾತಾಡ್ತಿದ್ಯಾ? ಇರೋದನ್ನೇ ತಾನೇ ಹೇಳಿದ್ ನಾನು, ಇಲ್ಲದೆ ಇರೋದನ್ನ ಏನಾದ್ರು ಹೇಳಿದ್ನಾ? ಹೇಳಬೇಕು ರೀ, ಆದರೆ ಎದೆ ಮೇಲೆ ಒದ್ದೋರ್ ಥರ ಹೇಳಬೇಕಾಗಿಲ್ಲ. ಇವತ್ತು ಮತ್ತೆ ನಿಮ್ಮಿಂದಾಗಿ ಅವರು ತಿಂಡಿ ತಿಂದೆ ಎದ್ದು ಹೋದ್ರು. ಅಯ್ಯೋ, ನಾನೇನು ಅವ್ರಿಗೆ ತಿಂಡಿ ತಿನ್ಬೇಡಿ ಅಂತ ಹೇಳಿದ್ನಾ? ಅವ್ರಾಗವ್ರು ಎದ್ದೋದ್ರೆ ನಾನೇನು ಮಾಡಲಿ? ಅದನ್ನೆಲ್ಲ ಯಾರೂ ಹೇಳಬೇಕಾಗಿಲ್ಲ ರೀ. ದೊಡ್ಡವರಿಗೆ ಮರ್ಯಾದೆ ಕೊಡೋದನ್ನ ಸ್ವಲ್ಪ ಅಭ್ಯಾಸ ಮಾಡ್ಕೊಳ್ಳಿ. ಯಾರಿಗೆ ಎಷ್ಟು ಮರ್ಯಾದೆ ಕೊಡಬೇಕು ಅಂತ ನಾನು ನಿನ್ನಿಂದ ಕಲಿಬೇಕಾಗಿಲ್ಲ. ಬಾಯಿ ಮುಚ್ಕೊಂಡು ಕೆಲಸ ನೋಡೋವು. ಅದಕ್ಕೆ ಬಾಯಿ ಮುಚ್ಚೋ ಅವಶ್ಯಕತೆ ಇಲ್ಲ ಅಣ್ಣ. ನೋವು ಕೊಡ್ತಿರೋದು ನಾನಲ್ಲ. ನೀನು ಹೀಗೆ ಮಾತಾಡದೆ ಹಾಗೆ ಮಾತಾಡದೆ ಅಂತ ನನಗೆ ಉಪದೇಶ ಕೊಡ್ತಿದ್ಯಾ? ನಾನು ನಿನಗಾಗಿರೋ ಅನ್ಯಾಯನ ಸರಿ ಮಾಡಬೇಕು ಅಂತ ಒದ್ದಾಡ್ತಿದ್ದೀನಿ. ಅದನ್ನ ಅರ್ಥ ಮಾಡ್ಕೊಳ್ದೆ ನೀನು ನನ್ನನ್ನೇ ತಪ್ಪು ಅಂತ ಹೇಳ್ತಿದ್ಯಲ್ಲ. ಹೇಳಬೇಕು ರೀ, ಹೇಳೋದಕ್ಕೂ ಒಂದು ರೀತಿ ನೀತಿ ಅಂತ ಇರುತ್ತೆ. ಇಷ್ಟು ವಯಸ್ಸಾದ್ಮೇಲೆ ನಾಲ್ಗೆನ ಸ್ವಲ್ಪ ಹಿಡಿತದಲ್ಲಿ ಇಟ್ಕೊಂಡು ಮಾತಾಡೋದನ್ನ ಅಭ್ಯಾಸ ಮಾಡ್ಕೋಬೇಕು. ಬಾಯಿ ಇದೆ ಅಂತ ಮನ್ಸಿಗೆ ಬಂದದ್ದನ್ನ ಮಾತಾಡಿದ್ರೆ ಬೇರೆಯವ್ರ ಮನ್ಸಿಗೂ ನೋವಾಗತ್ತೆ, ಮನೆ ವಾತಾವರಣ ಹಾಳಾಗತ್ತೆ. ಏನ ನೀನು ಅವ್ರ ಜೊತೆ ಸೇರ್ಕೊಂಡು ನೀನು ನನಗೆ ಬುದ್ಧಿ ಹೇಳಕ್ ಬಂದ್ಬಿಟ್ಟೆ? ಯಾರ ಜೊತೆ ಸೇರ್ಕೊಂಡು ನಾನೀ ಮಾತಾಡ್ತಾ ಇಲ್ಲ ರೀ. ನನ್ನ ಕಣ್ಣಿಗೆ ಕಂಡಿರೋದನ್ನೇ ಹೇಳ್ತಿರೋದು. ನಮಗೂ ಒಬ್ಬ ಮಗ ಇದ್ದಾನೆ. ನೀವು ಈ ರೀತಿ ಆಡೋದನ್ನ ನೋಡಿ ಅವನು ಕಲಿತಾನೆ, ಇದನ್ನೇ ಸರಿ ಅಂತನೂ ಅನ್ಕೋತಾನೆ. ಇತ್ತೀಚೆಗೆ ನೀವು ನಮ್ಮ ಮನೆಯವ್ರ ಜೊತೆ ನಡ್ಕೊಳ್ತಾ ಇರೋ ರೀತಿ ನನಗೊಂಚೂರು ಇಷ್ಟ ಆಗ್ತಾ ಇಲ್ಲ. ನೀವು ನಮ್ಮೆಲ್ಲರ ಜೊತೆ ಹೇಗೆ ನಡ್ಕೋತಾ ಇದ್ದೀರಾ ಅನ್ನೋದನ್ನ ಸ್ವಲ್ಪ ವಿಮರ್ಶೆ ಮಾಡ್ಕೊಳ್ಳಿ. ನಾನು ಮಾಡ್ತಿರೋದು ಸರಿಯಾಗಿದೆ ಕಣೆ. ನಾನು ಹೇಳ್ತಿರೋದ್ರಿಂದ ನಿಮ್ಗೆಲ್ಲ ನೋವಾಗ್ಬೋದು, ಆದ್ರೆ ನನಗೆಷ್ಟು ನೋವಾಗಿರ್ಬೋದು ಅಂತ ನೀವು ಯೋಚನೆ ಮಾಡ್ತೀರಾ? ಇವಳಿಗೆ ತಾಳಿ ಕಟ್ಟಿರೋ ವಿಷಯ ನಮ್ಮ ಮನೆ ಬಿಟ್ಟು ಹೊರಗಡೆಯವ್ರಿಗೆ ಗೊತ್ತಾದ್ರೆ ನಾವು ತಲೆ ಎತ್ಕೊಂಡು ಓಡಾಡಕ್ಕಾಗತ್ತಾ ಹೊರಗಡೆ? ಹೇಳ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.